ತುಂಬ ಖುಷಿ ಆಯಿತು ನೀವೆಲ್ಲರೂ ಬಂದು ಈ ಸಂಜೆ ನಮ್ಮ ಜೊತೆ ಸೇರಿರೋದಕ್ಕೆ. ಇನ್ಫ್ಯಾಕ್ಟ್ ಮುಂಚೆಯಿಂದನೂ ನಾನು ಈಗ ನಮ್ಮ ಜೊತೆ ನನ್ನ ಜರ್ನಿನ ಪರ್ಸ್ನಲ್ ಆಗಿ ಒಬ್ಬ ಆರ್ಟಿಸ್ಟ್ ಆಗಿ ನೀವು ತುಂಬ ವರ್ಷಗಳಿಂದ 25 ವರ್ಷದ ನನ್ನ ಏನು ಜರ್ನಿ ಇದೆ ಅಲ್ಲಿಂದ ನಾವು ನೋಡ್ಕೊಂಡು ಬಂದಿದ್ದೀರ ಮಾತಿನದವರು. ಇವತ್ತು ಮತ್ತೆ ಒಬ್ಬ ನಾಯಕನಾಗಿ ಮಾಡ್ತಾ ಇರಬೇಕಾದ್ರೆ, ಒಬ್ಬ ನಿರ್ದೇಶಕನಾಗಿ ನಿಮ್ಮ ಮುಂದೆ ಬರ್ತಾ ಇರಬೇಕಾದ್ರೆ ನೀವೆಲ್ಲರೂ ಸೇರಿರೋದು ನನಗೆ ಖುಷಿ ಕೊಡ್ತಾ ಇದೆ. ನಮ್ಮ ಜೊತೆಗೆ ಹಿರಿಯ ನಟರಿದ್ದಾರೆ. ಸೊ ಹಾಗಾಗಿ ಫಸ್ಟು ನಾನು ಅಶೋಕ್ ಸರ್ ಆಗಲಿ, ಉಮೇಶ್ ಸರ್ ಆಗಲಿ ಅವ್ರು ಮಾತಾಡಲಿ, ತದನಂತರ ನಾನು ಮಾತಾಡ್ತೀನಿ. ಹೀರೋಯಿನ್ಸ್ ಇದ್ದಾರೆ, ಇನ್ನೊಂದಷ್ಟು ಜನ, ಒಂದು 7-8 ಜನ ಹೀರೋಯಿನ್ಸ್ ಇದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಗೆಸ್ಟ್ ಅಪಿಯರೆನ್ಸ್ ಥರ ಬಂದು ಹೋಗ್ತಾರೆ. ಮೇಯ್ನ್ ಪ್ರಧಾನ ಹೀರೋಯಿನ್ ಆಗಿ ಪ್ರಕೃತಿಯವರು ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಆರಾಧನಾ ಅವರು ಅದೇ ನಮ್ಮ ಪಪ್ಪಿ ಸೀನ್ ಒಂದಿದೆಯಲ್ಲ ಲಾಸ್ಟಲ್ಲಿ, ಪಪ್ಪಿ ಸೀನಲ್ಲಿ ಬರುವಂಥ ಹೆಣ್ಮಗು. ಚಿತ್ಕಲಾ ಬಿರಾದರ್ ಅವರು, ಆಮೇಲೆ ಅಶೋಕ್ ಸರು ಹೀರೋಯಿನ್ ತಂದೆ ತಾಯಿ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಆಮೇಲೆ ರೇಣುಕಾ ಅವರಿದ್ದಾರೆ, ಅವರು ಒಂದು ಬಸ್ ಕಂಡಕ್ಟರ್ ಕ್ಯಾರೆಕ್ಟರ್ ಬರ್ತಾರೆ. ಆ್ಯಂಡ್ ರಾಘು ರಾಮನಕೊಪ್ಪ ಅವರು PC ಕ್ಯಾರೆಕ್ಟರ್ ಕಾಣಿಸ್ಕೊಂಡಿದ್ದಾರೆ. ತಬಲಾ ನಾಣಿ ಅವರಿದ್ದಾರೆ. ಇನ್ನೊಂದಷ್ಟು ಜನ ಆರ್ಟಿಸ್ಟ್ ಇದ್ದಾರೆ. ಅವರು ಕೆಲವು ಕಾರಣಗಳಿಂದ ಇವತ್ತು ಬರೋಕ್ಕಾಗಲಿಲ್ಲ. ತುಂಬ ವರ್ಷಗಳ ಹಿಂದೆ ನಾನು ಇದನ್ನು ಸಬ್ಜೆಕ್ಟ್ನ ನಾನು ಮಾಡ್ಕೊಂಡಿದ್ದಂಥದ್ದು. ಆ್ಯಂಡ್ ಇದಕ್ಕೆ ಜೀವ ತುಂಬ್ತಾ ಹೋದ್ವಿ. ಯಾವಾಗ ಇತ್ತೀಚೆಗೆ ಈ ರೀಲ್ಸು, ಆಮೇಲೆ ಕಾಮಿಡಿ, ಜನ ಅಂದರೆ ಆ್ಯಕ್ಷನ್ನು, ವೆಬ್ ಸೀರೀಸು, ಥ್ರಿಲ್ಲರ್ಸು, ಹಾರರು, ಮರ್ಡರ್ ಮಿಸ್ಟ್ರೀಸು ಇದೆಲ್ಲ ಬರ್ತಾ ಇರಬೇಕಾದ್ರೆ ಈ ಸಬ್ಜೆಕ್ಟ್ ಯಾರು ಇಷ್ಟಪಡ್ತಾರೋ ಇಲ್ವೋ, ಇದನ್ನು ಹೆಂಗೆ ರಿಸೀವ್ ಮಾಡ್ತಾರೋ, ಇದು ತುಂಬ ಚೆನ್ನಾಗಿ ಬಂದಿದೆ ಅಂತ ನಾನು ಪ್ರೊಡ್ಯೂಸರ್ಸ್ ಹುಡುಕಾಟದಲ್ಲಿದ್ದಾಗ ಜನಾರ್ದನ್ ಸರ್ ಸಿಕ್ಕಿದ್ರು. ಈ ಸಬ್ಜೆಕ್ಟು ಮಾತಾಡಿ ಅವ್ರಿಗೆ ಇದೇ ಚೆನ್ನಾಗಿದೆ, ನಾನು ಇಲ್ಲ ಸರ್ ಬೇರೆ ಹಾರರ್ ಒಂದಿದೆ ಅಥವಾ ಇನ್ನೊಂದು ಅಂದಾಗ, ಬೇಡ ನನಗೆ ಈ ಕಾಮಿಡಿ ಮಾಡಬೇಕು ಅಂತಲೇ ಮನಸ್ಸಿತ್ತು, ಇದು ಚೆನ್ನಾಗಿದೆ, ಇದು ಮಾಡೋಣ ಅಂಥೇಳಿ ನನಗೆ ಪ್ರೋತ್ಸಾಹ ಬೆಂಬಲ ಕೊಟ್ಟರು. ಅಲ್ಲಿಂದ ಶುರುವಾಗಿದೆ ಈ ಜರ್ನಿ. ಸೊ ಹಾಗಾಗಿ ಇದರಲ್ಲಿ ನನಗೆ ಯಾವಾಗಲೂ ನನ್ನ ಒಬ್ಬ ನಿರ್ದೇಶಕನಾಗಿ ನಾನು ಆ ಪಾತ್ರನ ಬರಿಬೇಕಾದ್ರೆ ಇಂತಿಂಥವ್ರು ಅಂದ್ಕೊಂಡಿರ್ತೀನಿ. ಸೊ ಹಂಗಾಗಿ ಆ ಪಾತ್ರಕ್ಕೆ ಜೀವ ತುಂಬೋರು ಬೇಕು ಸರ್ ನನಗೆ. ಈ ಕ್ಯಾರೆಕ್ಟರ್ಸ್ ಈಗ ತಾಯಿ ಪಾತ್ರದಲ್ಲಿ ಉಮಾಶ್ರೀ ಮೇಡಮ್ ಅವ್ರಿಗೆ ಹುಷಾರಿಲ್ಲ, ಹಂಗಾಗಿ ಇವತ್ತು ಅವರು ಬರೋಕ್ಕಾಗಲಿಲ್ಲ. ಸೊ ಉಮಾಶ್ರೀ ಮೇಡಮ್ಮು, ಆಮೇಲೆ ಅಶೋಕ್ ಸರು, ತಬಲಾ ನಾಣಿಯವರು, ಇಂತಿಂಥ ಕ್ಯಾರೆಕ್ಟರ್ಸ್ ಇವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ. ಚಿತ್ಕಲಾ ಬಿರಾದರ್ ಮೇಡಮು, ಅವ್ರನ್ನ ಸಾಕಷ್ಟು ವರ್ಷಗಳ ಹಿಂದೆ ನಾವು ಅವ್ರ ಜೊತೆಲಿ ವರ್ಕ್ ಮಾಡಿದ್ದೀವಿ. ಸೊ ಹಂಗಾಗಿ ಆ ಥರದ್ದೊಂದು ಪರಿಚಯ, ಆಮೇಲೆ ಆ ಕ್ಯಾರೆಕ್ಟರ್ಗೆ ಅವ್ರು ತುಂಬ ಚೆನ್ನಾಗಿ ಸೆಟ್ ಆಗ್ತಾರೆ ಅಂತ ಇದೆಲ್ಲ ಹೇಳಿದಾಗ ಅವರು ಪ್ರೊಡ್ಯೂಸರ್ ಖುಷಿ ಆದರು. ಆ್ಯಂಡ್ ಇವತ್ತು ಈ ಸಂಜೆ ನಮ್ಮ ಜೊತೆಗೆ ನನ್ನ ಟೀಮ್ ಇದ್ದಾರೆ, ಅವ್ರನ್ನ ನೆನೆಸ್ಕೊಳ್ಳೇಬೇಕು. ರಾಜಶೇಖರ್ ಬಂದಿಲ್ಲ ಸ್ಟೇಜ್ ಮೇಲೆ. ಆ್ಯಕ್ಚುಲಿ ರಾಜಶೇಖರ್ ಒಬ್ಬ ಆರ್ಟಿಸ್ಟ್ ಆಗಿದ್ದಾರೆ, ಡೈರೆಕ್ಟರ್ ರಾಜಶೇಖರ್, ನಮ್ಮ ಉಂಡೆ ನಮ್ಮ ಚಿತ್ರದ ನಿರ್ದೇಶಕರು. ಅವರು ಕೂಡ ಈ ಚಿತ್ರದಲ್ಲಿ ಒಂದು ನಟನಾಗಿ ಬಂದಿದ್ದಾರೆ ನಮ್ಮ ಜೊತೆಗೆ. ಆ್ಯಂಡ್ ಈ ಚಿತ್ರ ಡೈಲಾಗ್ಸ್ ಪ್ರಶಾಂತ್ ಆ್ಯಂಡ್ ಅಭಿನಂದನ್ ಅಂತ ಅವರಿಬ್ಬರು ಇದಕ್ಕೆ ಡೈಲಾಗ್ಸನ್ನು ಒದಗಿಸಿದ್ದಾರೆ, ಸಂಭಾಷಣೆ. ಆಮೇಲೆ ಚಿತ್ರಕ್ಕೆ ಇಂತಿಂಥ ಪಾತ್ರಗಳಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ನಾನು ತುಂಬ ಆಸೆಯಿಂದ ಅಂದ್ಕೊಂಡಾಗ ನಾಣಿ ಸರ್ ಈ ಪಾತ್ರಕ್ಕೆ ತುಂಬ ಚೆನ್ನಾಗಿರ್ತಾರೆ ಅಂದ್ಕೊಂಡು ಅವ್ರನ್ನ ಸರ್ ಈ ಥರ ಇದೆ ಅಂದಾಗ ತುಂಬ ಇಷ್ಟಪಟ್ಟರು. ಇನ್ಫ್ಯಾಕ್ಟ್ ಈ ಕಥೆನ ತುಂಬ ವರ್ಷಗಳ ಹಿಂದೆನೇ ನಾನು ನಾಣಿ ಸರ್ ಜೊತೆ ಚರ್ಚೆ ಮಾಡಿದ್ದೆ. ಈ ಥರ ಇದೆ ಸರ್, ಈ ಹೆಂಗಿದೆ ಅಂತ ಫಸ್ಟು ಅವ್ರಿಗೆ ನಾನು ನರೇಟ್ ಮಾಡಿದ್ದೆ ಸಬ್ಜೆಕ್ಟು. ಒಬ್ಬ ಬರಹಗಾರನಾಗಿ ನಾನು ಅದು ಕತೆ ಬರೆದಾಗ ಅದಕ್ಕೆ ರೆಸ್ಪಾನ್ಸು ಇನ್ನೊಬ್ರು ಬರಹಗಾರರ ಹತ್ರ ಹೋಗಿ ಹೇಳಿದಾಗ ಅದಕ್ಕೆ ಕರೆಕ್ಟ್ ರೆಸ್ಪಾನ್ಸ್ ಸಿಗುತ್ತೆ. ಹಂಗಾಗಿ ಅವ್ರ ಹತ್ರ ಹೋಗಿ ಹೇಳಿದಾಗ ತುಂಬ ಚೆನ್ನಾಗಿದೆ ಹರೀಶ್, ಇದು ಡೆಫಿನೆಟಾಗಿ ಮಾಡ್ಬೋದು, ಇದು ಮಾಡೋವಂಥ ವರ್ಕೌಟ್ ಆಗುತ್ತೆ, ಇದು ಜನ ಎಂಜಾಯ್ ಮಾಡ್ತಾರೆ, ಯಂಗ್ಸ್ಟರ್ಸು ತುಂಬ ಅಟ್ರಾಕ್ಟ್ ಆಗ್ತಾರೆ, ಎಂಜಾಯ್ ಮಾಡ್ತಾರೆ ಅಂತ ಹೇಳಿದರು. ಹಾಗೆ ಅದೊಂದು ಕಾನ್ಫಿಡೆನ್ಸು. ಹಾಗಾಗಿ ನಾನೀಗ ನಮ್ಮ ಟೆಕ್ನಿಕಲ್ ಟೀಮ್ ಬಗ್ಗೆ ಮಾತಾಡ್ತಾ ಇದ್ದೆ. ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಪ್ರವೀಣ್ ಶ್ರೀನಿವಾಸ ಮೂರ್ತಿ, ಆಮೇಲೆ ಅಲ್ಲೇ ನಿಂತ್ಕೊಳ್ಳಿ ಪ್ಲೀಸ್, ಪ್ರವೀಣ್ ಶ್ರೀನಿವಾಸ ಮೂರ್ತಿ ಇದ್ದಾರೆ. ಫ್ರ್ಯಾಂಕ್ಲಿನ್ ಇದ್ದಾರೆ, ಅವರು ನಮ್ಮ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ತಾ ಇದ್ದಾರೆ. ನೀವೇನು ಪೋಸ್ಟರ್ಸ್ ನೋಡ್ತಾ ಇದ್ದೀರ ಅದರ ಡಿಸೈನಿಂಗ್ ಮಾಡಿದ್ರು ರವೀಂದ್ರ ಅವರಿದ್ದಾರೆ. ಮಿತೇಶ್ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಇದ್ದಾರೆ. ಆ್ಯಂಡ್ ಇದು ಹಲವಾರು ತಂತ್ರಜ್ಞರು ನಮ್ಮ ಜೊತೆ ಸೇರಿಕೊಂಡಾಗ ನಾನು ಡೈರೆಕ್ಟರ್ ಕಮ್ ಆ್ಯಕ್ಟರ್ ಆಗಿರೋದ್ರಿಂದ ನಾನು ತೆರೆ ಹಿಂದೆ ಇತ್ತಿತ್ತ ಶಾರ್ಟ್ಸ್ ಬೇಕು ಅಂತ ಹೇಳಿದಾಗ ನಮ್ಮ ಕ್ಯಾಮ್ರಾಮನ್ ಅವ್ರನ್ನ ನೆನೆಸ್ಕೋಬೇಕು, ರಾಜ ಶಿವಶಂಕರ್ ಅವರು. ಗ್ರಾಫಿಕ್ಸ್ ಪೋರ್ಷನ್ ರಿತಿಕ್ ಮಾಡಿದ್ದಾರೆ, ಪ್ಲೀಸ್ ಅಲ್ಲೇ ನಿಂತ್ಕೊಳ್ಳಿ. ರಿತಿಕ್, ಯಂಗ್ಸ್ಟರ್ಸ್ ಇವರೆಲ್ಲ ಮಾಡಿ ಇವತ್ತೇನು ನಾವು ಟೀಸರ್ ನೋಡಿದ್ದೀವಿ. ಆಮೇಲೆ ವಿನಯ್ ಇದ್ದಾರೆ, ವಿನಯ್ ಜಿ ಆಲೂರ್, ಎಲ್ಲಿದ್ದೀರಾ? ನಾವು ಕಲರ್ ಗ್ರೇಡಿಂಗ್ ಏನು ಆ ಕಲರ್ಸ್ ಕಾಣಿಸ್ತಾ ಇದೆ ವೈಬ್ರೆಂಟಾಗಿ ಪೋಸ್ಟ್ ಪ್ರೊಡಕ್ಷನ್ಗೆ ಅವರೇ. ಜೀವನ್ ನಮ್ಮ ಎಡಿಟರ್ ಇದ್ದಾರೆ ಅಲ್ಲಿ, ಪ್ಲೀಸ್ ಅಲ್ಲೇ ನಿಂತ್ಕೊಳ್ಳಿ. ನೋಡಿ ಜೀವನ್ನು, ಇವ್ರನ್ನೆಲ್ಲ ಮೆನ್ಷನ್ ಮಾಡಲೇಬೇಕು, ಯಾಕಂತಂದರೆ ಅವ್ರು ಇಲ್ಲದೆ ಇದ್ದಿದ್ರೆ ನಾನು ಎರಡೂ ಕಡೆ ತೂಗ್ಸೋಕೆ ಆಗ್ತಾ ಇರಲಿಲ್ಲ. ಧೈರ್ಯ ಕೊಟ್ಟು ಪ್ರತಿ ಹಂತದಲ್ಲೂ ನನಗೆ ಸಾಥಾಗಿ ನಿಂತಿದ್ದಾರೆ. ಆ್ಯಂಡ್ ಇದು ಆರ್ಟಿಸ್ಟ್ ನಾನು ಒಂದು ಮೆಚ್ಕೊಳ್ಳೇಬೇಕು. ನಾನು ಈಗ ಅಶೋಕ್ ಸರ್ಗೆ ಒಂದು ಕರೆ ಮಾಡಿ ಈ ಥರದೊಂದು ಪಾತ್ರ ಇದೆ ಅಂತ ಹೇಳಿದ ತಕ್ಷಣವೇ ಅವರು, ಹರೀಶ್
ನಿನಗೆ ನಾನು ಇಲ್ಲ ಅನ್ನೋಕ್ಕಾಗಲ್ಲಪ್ಪ, ಅದೇನು ಪಾತ್ರ ಅಂತ ಕೇಳಿದ ತಕ್ಷಣ ಅವ್ರಿಗೆ ಖುಷಿ ಆಯಿತು, ಖಂಡಿತವಾಗ್ಲೂ ಮಾಡ್ತೀನಿ ಅಂತಂದ್ರು. ಸೊ ಹಂಗಾಗಿ ಆ ಕಡೆಯಿಂದ ಬಂದ್ಬಿಟ್ಟು ನಿರ್ದೇಶಕನಾಗಿ ಒಂದಷ್ಟು ಮಾತಾಡಿದ್ದೀನಿ, ನಟನಾಗಿ ಈಗ ಇನ್ನೊಂದು ಸ್ವಲ್ಪ ಮಾತಾಡ್ತೀನಿ ಆಮೇಲೆ. ಅಶೋಕ್ ಸರ್, ನಿಮಗೆ ಈ ಚಿತ್ರದಲ್ಲಿ ನಟಿಸಿ ಏನನ್ನಿಸ್ತು? ಈ ಚಿತ್ರದಲ್ಲಿ ನೀವು ಮಾಡಿರುವಂಥ ಎಕ್ಸ್ಪೀರಿಯನ್ಸ್ ಇನ್ನೊಂದಷ್ಟು, ಅಂದರೆ ನಾವು ಈಗ ಫಸ್ಟ್ ಮೊದಲನೇ ಹಂತದ ಚಿತ್ರೀಕರಣ ಮುಗಿಸಿದ್ದೀವಿ, ಇನ್ನೊಂದಷ್ಟು 35 ದಿವಸದ ಚಿತ್ರೀಕರಣ ಬಾಕಿ ಇದೆ. ಸೊ ಅದು 20ನೇ ತಾರೀಕಿಂದ ನಾವು ಶುರು ಮಾಡ್ತಾ ಇದ್ವಿ. ಈ ಮಧ್ಯೆ ಇದೊಂದು ನಾವು 5ನೇ ತಾರೀಕಿಗೆ ಶುರು ಮಾಡಬೇಕಾಗಿತ್ತು, ಬಟ್ ಕಾರಣಾಂತರಗಳಿಂದ ಅವತ್ತು ಪ್ರೆಸ್ ಮೀಟ್ಸ್ ಜಾಸ್ತಿ ಇದೆ, ಬೇಡ ಅಂತ ಹೇಳಿ ಸರಿ ಫಸ್ಟ್ ಶೆಡ್ಯೂಲ್ ಆದಮೇಲೆ ಶುರು ಮಾಡ್ತಾ ಇದ್ವಿ.